ಆರ್ ಇಸ್ ಅ ವೆರಿ ಲಕ್ಕಿ ಆಲ್ಫಾಬೆಟ್ ಅಂತೆಲ್ಲ ಹೇಳ್ತಾರೆ. ಐ ಆಮ್ ಶ್ಯೂರ್ ದಟ್ ಆಲ್ಫಾಬೆಟ್ ರಿಯಲಿ ವರ್ಕ್ಸ್ ಫಾರ್ ಯು. ಬಟ್ ಯಾ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಹೇಳಿ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ ನನಗೆ ಇವತ್ತು. ಅಂಡ್ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವಾಗಿಂದ ತುಂಬಾ ಪೇಷನ್ಸ್ಲಿ ವೇಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೆ ಶ್ರೇಯಸ್ ಅವರು 1.5 ವರ್ಷದ ಹಿಂದೆ ಹೀಗೆ ಯಾವುದೋ ಒಂದು ಪೋಸ್ಟರ್ ನೋಡುವಾಗ, ಒಂದು ಆಡಿಷನ್ ಪೋಸ್ಟರ್ ನೋಡುವಾಗ ನಾನು ಆಡಿಷನ್ಗೆ ಹೋಗಿದ್ದೆ. ಅವಾಗ ಅವರು ನನ್ನ ಕತೆ ಹೇಳಿದಾಗ ನನಗೆ ತುಂಬಾ ಯುನೀಕ್ ಆಗಿದೆಯಲ್ಲ, ಇದುವರೆಗೂ ನನಗೆ ಈ ಕಾನ್ಸೆಪ್ಟ್ ಕೇಳೇ ಇಲ್ಲ, ಓ ಈಗೂ ಥಿಂಕ್ ಮಾಡ್ಬೋದಾ ಅಂತ ಅನ್ನಿಸ್ತು. ಅವ್ರು ಹೇಳಿದ್ರು, ನನಗೆ ಈ ಕ್ಯಾರೆಕ್ಟರ್ಗೆ ನೀವು ಸೂಟ್ ಆಗ್ತೀರಾ ಅಂತ ಅನಿಸುತ್ತೆ ಅಂತ, ನೋಡೋಣ ಏನಾಗುತ್ತೆ ಅಂತ. ಬಟ್ ಏನೋ ಗೊತ್ತಿಲ್ಲ, ಅವಾಗ ಅದು ಶುರು ಆಗಲಿಲ್ಲ, ಟೇಕ್ ಆಫ್ ಆಗಲಿಲ್ಲ. ಲಕ್ಕಿಲಿ ಬಟ್ ನಾನು ಅವ್ರ ಜೊತೆ ಟಚ್ಚಲ್ಲಿದ್ದೆ. ನಾನು ಕೇಳ್ತಾರೆ ಸರಿ ಯಾವಾಗ ಶುರು ಆಗುತ್ತೆ, ಯಾವಾಗ ಶುರು ಆಗಬಹುದು ಅಂತ. ಲಕ್ಕಿಲಿ ಅವತ್ತು ಸಡನ್ ಆಗಿ ಹೇಳಿದ್ರು, ಒಮ್ಮೆ ಹೇಳಿದ್ರು, ಹೀಗೆ ಬನ್ನಿ ನೀವು ಆಫೀಸಿಗೆ ಬನ್ನಿ, ಈ ಥರ ಪ್ರೊಡ್ಯೂಸರ್ ಇದ್ದಾರೆ, ಒಂದು ಆಡಿಷನ್ ಇನ್ನೊಮ್ಮೆ ತಗೊಳ್ಳೋಣ ಆಡಿಷನ್ ಅಂತ ಹೇಳಿದ್ರು. ಆವಾಗ ನಾನು ಚರಣ್ ಸರ್ನ ಮೀಟ್ ಮಾಡಿದೆ. ಅಲ್ಲಿ ಒಂದು ಆಡಿಷನ್ ಕೊಟ್ಟೆ ನಾನು, ಅವರಿಗೂ ಇಷ್ಟ ಆಯಿತು. ಸೊ ಗಾಡ್ಸ್ ಗ್ರೇಸ್ ಎಲ್ಲ ಶುರು ಆಯಿತು, ಚೆನ್ನಾಗಿ ಶುರು ಆಯಿತು. ಒನ್ ಆಫ್ ದ ಲೀಡ್ ಹೀರೋಯಿನ್ಸ್ ಆಗಿ ಮಾಡಿರೋದು ಇದು ನನ್ನ ಮೊದಲನೇ ಚಿತ್ರ. ಸೊ ಒಂದು ಒಳ್ಳೆ ಟೀಮ್ ಜೊತೆ ನಾನು ಆಕ್ಟ್ ಮಾಡಿರೋದು ನನಗೆ ತುಂಬ ಖುಷಿ ಇದೆ.